ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವೇಗೌಡರ ಬಿಡದಿ ಬಾಂಬ್ಗೆ ಡಿಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿ ಅವರ ಕೊಡುಗೆ. ದೇವೇಗೌಡರ ಬಿಡದಿ ಬಾಂಬ್ಗೆ ಡಿಕೆ ಸುರೇಶ್ ವ್ಯಂಗ್ಯ. ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿ ಅವರ ಕೊಡುಗೆ. ಡಿಎಲ್ಎಫ್ಗೆ ವ್ಯಾಪಾರ ಮಾಡಿದ್ದು ಅವರೇ, ನಾವಲ್ಲ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿರುವಂತಹದ್ದು. ದೇವೇಗೌಡರ ಬಿಡದಿ ಬಾಂಬ್ಗೆ ಡಿಕೆ ಸುರೇಶ್ ಕೌಂಟರ್. ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿ ಅವರ ಕೊಡುಗೆ. ಡಿಎಲ್ಎಫ್ಗೆ ವ್ಯಾಪಾರ ಮಾಡಿದ್ದು ಅವರೇ, ನಾವಲ್ಲ. ಯಾವ ಬಿಡದಿಗೆ ಟೌನ್ಶಿಪ್ ಬರಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಓತಪ್ರೋತವಾದ ಪ್ರಯತ್ನಗಳನ್ನ ಮಾಡುತ್ತಿದೆಯೋ ಅದೇ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಡಿಕೆ ಸುರೇಶ್ ಮಾತನಾಡಿದ್ದಾರೆ, ಕೇಳಿಸ್ತಾರೆ. ಹಾವಳಿ ಸುಮಾರು 25-30 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇಂದಿನ ಯಾವುದೇ ಸರ್ಕಾರಗಳು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜನತಾದಳ ಇರ್ಬೋದು, ಜನತಾ ಪಕ್ಷ ಇರ್ಬೋದು, ಯಾವುದೇ ಪಕ್ಷಗಳು ಅದನ್ನ ತಡಿಲಿಕ್ಕಾಗ್ಲಿ ಅಥವಾ ಅದನ್ನ ಯಾವ ರೀತಿ ಸರಿಪಡಿಸಬೇಕು ಅನ್ನೋದನ್ನಾಗ್ಲಿ ಯಾವತ್ತೂ ಕೂಡ ಚಿಂತನೆಯನ್ನ ಮಾಡಿಲ್ಲ. ಅವರು ಚಿಂತನೆಯನ್ನ ಮಾಡಿತ್ತು ಅಂತ ಅಂದ್ರೆ ಈ ತರದ ಸಮಸ್ಯೆಗಳು ಇಷ್ಟೊಂದು ವ್ಯಾಪಕವಾಗಿ ಇದು ಹರಡ್ತಾ ಇರಲಿಲ್ಲ. ಸೊ ಇದಕ್ಕೆ ಕೊನೆ ಮಾಡಬೇಕು ಅಂತ ಹೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ವಿಶೇಷವಾದಂತ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದನ್ನ ಸರಿಪಡಿಸಬಹುದು, ಮುಂದಕ್ಕೆ ಚೌಕಟ್ಟನ್ನ ಯಾವ ರೀತಿ ವಿಸ್ತರಣೆ ಮಾಡಬಹುದು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಗಳನ್ನ ಯಾವ ರೀತಿ ಪಾಲಿಸಬಹುದು, ಹಾಗಾಗಿ ಒಂದು ಯೋಜನೆಯನ್ನ ರೂಪಿಸಿದ್ದಾರೆ. ಕೆಲವ್ರಿಗೆ ಕೇಂದ್ರದಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ಬೆಂಗಳೂರಿಗೆ ಬಂದು ಮಾತಾಡ್ತಾರೆ. ಏನ್ ಮಾಡಕ್ಕಾಗ್ತದೆ? ಒರಿಸ್ಸಾದಲ್ಲಿ ಕೆಲಸ ಇದೆಯಾ ಅವ್ರಿಗೆ? ಇಲ್ಲ. ಮಹಾರಾಷ್ಟ್ರದಲ್ಲಿ ಕೆಲಸ ಇದೆಯಾ ಅವ್ರಿಗೆ? ಇಲ್ಲ. ಅವ್ರಿಗಿರೋ ಕೊಟ್ಟಿರೋದು ಒಂದೇ ರಾಜ್ಯ, ಕರ್ನಾಟಕ. ಅಲ್ಲಿ ಬಂದು ಅವ್ರು ಮಾತಾಡ್ತಾ ಇರ್ತಾರೆ. ಏನ್ ಮಾಡಕ್ಕಾಗತ್ತೆ? ಒಬ್ಬ ಕೇಂದ್ರ ಮಂತ್ರಿ ಕೇಂದ್ರದಲ್ಲಿ ಎಲ್ಲ ರಾಜ್ಯಗಳ ಕಷ್ಟ ಸುಖನೂ ಕೇಳಬೇಕು. ಅವ್ರಿಗೇನಿದ್ರು ಅಲ್ಲಿಗೆ ಕೆಲಸ ಇಲ್ಲ. ಪ್ರಧಾನಮಂತ್ರಿ